ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ದೇಹಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ನೋವುಗಳನ್ನು ಮಾತಾಡ್ತೀವಲ್ಲ, ಅವುಗಳನ್ನೇ ನಾವು ಇವತ್ತು ಇಂಗ್ಲೀಷ್ನಲ್ಲಿ ಹೇಗೆ ಕಲಿಯೋದಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೊಟ್ಟೆ ನೋವಿಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಸ್ಟಮಕ್ ಏಕ್. ಬೆನ್ನು ನೋವಿಗೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಏಕ್. ತಲೆನೋವು, ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಹೆಡ್ ಏಕ್. ಕಿವಿ ನೋವು, ಇದಕ್ಕೆ ಹೇಳ್ತೀವಿ ಎರೆಕ್. ಹಲ್ಲು ನೋವು, ಟೂತ್ ಏಕ್. ಊತ ಅಥವಾ ಉಬ್ಬು, ಸ್ವೆಲ್ಲಿಂಗ್. ಕತ್ತರಿಸಿದ ಗಾಯ, ಗ್ಯಾಸ್. ಶೀತ. ಕೋಲ್ಡ್. ಕೆಮ್ಮಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಫ್. ಜ್ವರಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಫೇವರ್. ಗಂಟಲು ಕೆರೆತ, ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಸೋರ್ ಥ್ರಾಟ್. ವಾಂತಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಮಿಟ್. ವಾಕರಿಕೆಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ನೋಸಿಯಾ. ತಲೆತಿರುಗುವಿಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಡಿಜಿನೆಸ್. ಅಜೀರ್ಣವಾಗು, ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಇಂಡೈಜೆಷನ್. ಜೀರ್ಣವಾಗುವುದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಡೈಜೆಷನ್. ಉರಿಗೆ ಇರಿಟೇಷನ್. ಉಸಿರುಗಟ್ಟುಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಸಫೋಕೇಷನ್. ತುರಿ ಅಥವಾ ತುಡಿಕೆ, ಇದಕ್ಕೆ ಈ ರೀತಿ ಹೇಳ್ತೀವಿ ಇಚ್. ದಡಾರ್ಗೆ ಇಂಗ್ಲೀಷ್ನಲ್ಲಿ ಮಿಸ್ಲೆಸ್. ಪಾರ್ಶ್ವವಾಯು, ಇದಕ್ಕೆ ಇಂಗ್ಲೀಷ್ನಲ್ಲಿ ಪ್ಯಾರಾಲಿಸಿಸ್. ಬಾಯಿ ಹುಣ್ಣಿಗೆ ಇಂಗ್ಲೀಷ್ನಲ್ಲಿ ಮೌತ್ ಅಲ್ಸರ್. ಬೆವರುಗುಳ್ಳೆ, ಇದಕ್ಕೆ ಹೇಳ್ತೀವಿ ಪ್ರಿಕ್ಲಿ ಹೀಟ್ ಅಥವಾ ಹೀಟ್ ರ್ಯಾಶ್. ಗುಳ್ಳೆ ಅಥವಾ ಮೊಡವೆಗೆ ಪಿಂಪಲ್ ಅಂತ ಹೇಳ್ತೀವಿ. ಮೊಡವೆಗೆ ಅಕೆನ್ನು ಅಂತೀವಿ ಅಥವಾ ಪಿಂಪಲ್ನು ಅಂತೀವಿ. ಗುಳ್ಳೆಗೆ ಇಂಗ್ಲೀಷ್ನಲ್ಲಿ ಬ್ಲಿಸ್ಟರ್.